ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಆತ್ಮೀಯ ಸ್ವಾಗತ. ಸಾಲ ಅನ್ನೋದು ಹೊನ್ನ ಶೂಲ ಅಂತ ಬಹಳ ಹಿಂದೆನೇ ದೊಡ್ಡವರು ಹೇಳಿದ್ದಾರೆ. ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ ಸಾಲಿಗನು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಸರ್ವಜ್ಞ ಕವಿಯೇ ಸಾಲದ ಗುಣಾವಗುಣಗಳನ್ನು ಬಿಚ್ಚಿಟ್ಟಿದ್ದಾರೆ. ಈ ಪ್ರಪಂಚದಲ್ಲಿ ಸಾಲ ಮಾಡದೇ ಇರೋ ಮನುಷ್ಯರನ್ನ ಹುಡುಕೋದು ಬಹಳ ಕಷ್ಟ ಅನ್ಸುತ್ತೆ. ಆದರೂ ನಮ್ಮ ಜಾನಪದದಲ್ಲಿ ಸಾಲ ಕೊಟ್ಟವನನ್ನ ಕೋಡಂಗಿ ಅಂತ, ಸಾಲ ಇಸ್ಕೊಂಡವನನ್ನ ಈರ್ಭದ್ರ ಅಂತ ಹೇಳೋದುಂಟು. ಆದರೆ ಈಗ ಈ ಪರಿಸ್ಥಿತಿ ಉಲ್ಟಾ ಆಗಿ ವಿಪರೀತಕ್ಕೆ ತಿರುಗಿ ಕೆಲವಾರು ಜನರ ಪ್ರಾಣ ಪಕ್ಷಿ ಹಾರಿ ಹೋದ ಮೇಲೆ ನಮ್ಮ ಆಡಳಿತದ ಚುಕ್ಕಾಣಿ ಹಿಡಿದ ನಾಯಕರಿಗೆ ಎಲ್ಲೋ ಸ್ವಲ್ಪ ಬಿಸಿ ಬಿಸಿ ಅನುಭವ ಆಗಿ ಎಚ್ಚೆತ್ತುಕೊಂಡು ಸಾಲ ವಸೂಲಿಗೆ ಅಂತ ಕೆಲವು ಷರತ್ತುಬದ್ಧ ನಿಯಮಗಳನ್ನು ಕಾನೂನಿನ ಅಡಿ ತಂದಿದ್ದಾರೆ. ಹೌದು, ಕಳೆದ ಕೆಲವು ತಿಂಗಳಿನಿಂದ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಕರ್ನಾಟಕದ ಬಡ ಜೀವಗಳು ನಲುಗಿ ಹೋಗಿತ್ತು. ಸುಲಭವಾಗಿ ದುಡ್ಡು ಸಿಕ್ಕರೆ ಯಾರು ಬೇಡ ಅಂತಾರೆ? ಹಾಗಂತ ಕೊಟ್ಟ ಹಣವನ್ನು ವಾಪಸ್ ಕೊಡಬಾರದು ಅನ್ನೋದು ಬಡ ಜನರ ಉದ್ದೇಶ ಏನೂ ಅಲ್ಲ. ಬಡ ಮಧ್ಯಮ ವರ್ಗದ ತುರ್ತು ಪರಿಸ್ಥಿತಿಯನ್ನ, ಆರ್ಥಿಕ ಮುಗ್ಗಟ್ಟಿನ ಸನ್ನಿವೇಶವನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡು ದುಡ್ಡಿರೋ ದೊಡ್ಡಪ್ಪನವರು ಸಾಲ ವಾಪಸ್ ಕೇಳುವಾಗ ಮಾತ್ರ ಮಾನವೀಯತೆಯನ್ನು ಮರೆತು ಕುತ್ತಿಗೆ ಮೇಲೆ ಕೂತು ಹಣಕ್ಕಾಗಿ ಮಾನ ಹರಾಜು ಹಾಕುವಾಗ ಮರ್ಯಾದೆಗೆ ಅಂಜಿ ಅಳುಕಿ ಹಣದ ಬದಲಿಗೆ ಪ್ರಾಣವನ್ನೇ ಕೊಟ್ಟಿದ್ದಾರೆ ನಮ್ಮ ಬಡಜನರು. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹಣವನ್ನು ಸಾಲದ ರೂಪದಲ್ಲಿ ಪಡೆಯೋದು ಬಹಳ ಕಷ್ಟ. ಅಗತ್ಯ ದಾಖಲೆಗಳು ಹಾಗೆ ಶ್ಯೂರಿಟಿಯನ್ನು ಹೊಂದಿಸುವಷ್ಟರಲ್ಲಿ ಹಣದ ಅವಶ್ಯಕತೆಯೇ ಮುಗಿದು ಹೋಗಿಬಿಡಬಹುದು. ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿರುವಂತಹ ಮೈಕ್ರೋ ಫೈನಾನ್ಸ್ನವರು ಯಾವುದೇ ಶ್ಯೂರಿಟಿ ಇಲ್ಲದೆ, ಹೆಚ್ಚು ವಿಳಂಬ ಇಲ್ಲದೆ, ಅಧಿಕ ಬಡ್ಡಿ ವಿಧಿಸಿ ಸಾಲ ಕೊಡೋದನ್ನೇ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಡ್ಡಿ ಜಾಸ್ತಿ ಆದರೂ ಪರವಾಗಿಲ್ಲ, ಈ ಕ್ಷಣ ಹಣ ಸಿಕ್ಕರೆ ಸಾಕು ಅನ್ನೋ ಮಂದಿ ಹಿಂದು ಮುಂದು ಯೋಚನೆ ಮಾಡದೆ ಜೇಡರ ಬಲೆಗೆ ಬೀಳ್ತಾರೆ. ಈ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿ ಸರ್ಕಾರ ಈಗ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ ಹಾಕೋದಕ್ಕೆ ಸುಗ್ರೀವಾಜ್ಞೆ ಜಾರಿಗೆ ತಂದಿದೆ. ಕೂಲಂಕುಷ ವಿಮರ್ಶೆಯ ನಂತರ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟರು. ಇದೀಗ ವಿಧಾನಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ವಿಧೇಯಕ ಅಂಗೀಕಾರ ಆಗಿದೆ. ಸಾಲಗಳಲ್ಲೇ ಮುಳುಗಿ ನಲುಗಿ ಹೋಗಿರೋರನ್ನ ರಕ್ಷಿಸೋ ಉದ್ದೇಶದ ಹಿನ್ನೆಲೆಯಲ್ಲಿ 2025ನೇ ಸಾಲಿನ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ವಿಧೇಯಕವನ್ನು ವಿಧಾನಸಭೆಯಲ್ಲಿ ಪ್ರಿಯಾಂಕ್ ಖರ್ಗೆ ಇವತ್ತು ಮಂಡಿಸಿದರೆ ಸ್ಪೀಕರ್ ಯುಟಿ ಖಾದರ್ ಈ ವಿಧೇಯಕವನ್ನು ಅಂಗೀಕಾರ ಮಾಡಿದ್ರು. ಕರ್ನಾಟಕದಲ್ಲಿ ಈವರೆಗೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು 1 ಕೋಟಿಗೂ ಹೆಚ್ಚು ವ್ಯಕ್ತಿಗಳಿಗೆ ಬೆಂಬಲ ಕೊಡ್ತಾ ಇದ್ದು 63 ಲಕ್ಷ ಸಾಲಗಾರರು ಮೈಕ್ರೋ ಕ್ರೆಡಿಟ್ ಸಾಲಗಳನ್ನು ಪಡ್ಕೊಂಡಿದ್ದಾರಂತೆ. ಕಪ್ಪು ಹಣವನ್ನು ಅಕ್ರಮ ರೀತಿಯಲ್ಲಿ ಹಣ ಇಟ್ಕೊಂಡವರ ಸಂಖ್ಯೆಯೂ ಕೂಡ ಬಹಳಷ್ಟಿದೆ. ಇತಿಮಿತಿ ಇಲ್ಲದೆ ಬಡ್ಡಿ ವಿಧಿಸಿ ಅಮಾನವೀಯ ರೀತಿಯಲ್ಲಿ ಹಣ ವಸೂಲಿ ಮಾಡಿದರೆ ಇನ್ನು ಮುಂದೆ ತಪ್ಪಿತಸ್ಥರಿಗೆ 10 ವರ್ಷದವರೆಗೆ ಸೆರೆವಾಸ, 5 ಲಕ್ಷ ರೂಪಾಯಿ ದಂಡ ವಿಧಿಸುವ ಕಠಿಣ ನಿಯಮಕ್ಕೆ ಈಗ ಸರ್ವಾನುಮತದಿಂದ ಒಪ್ಪಿಗೆ ಸಿಕ್ಕಿದೆ. ಹಣದ ಅವಶ್ಯಕತೆ ಎಷ್ಟೇ ತೀವ್ರವಾಗಿದ್ರೂ ಮುಂದೆ ಎದುರಿಸಬೇಕಾದ ಒತ್ತಡವನ್ನು ಗಮನದಲ್ಲಿ ಇಟ್ಕೊಂಡೇ ಸಾಲವನ್ನು ಪಡ್ಕೊಳ್ಳೋದು ಬಹಳ ಒಳ್ಳೆಯದು. ಅಷ್ಟೇ ಅಲ್ಲದೆ ಸುಲಭವಾಗಿ ಸಾಲ ಕೊಡುವವರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯ. ನೀವೇನಂತೀರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ಸುದ್ದಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ನೀವಿನ್ನು ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.